ವೀಕೆಂಡಲ್ಲಿ ಎಲ್ಲರೂ ಹೇಳೋವಂಥ ಒನ್ ಮೇನ್ ಡೈಲಾಗ್, ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ. ನೀವು ಹಾಗೇನಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ವಾರ ಪೂರ್ತಿ ಡಯಟ್ ಮಾಡ್ತೀನಿ, ಬಟ್ ವೀಕೆಂಡ್ ಬಂದರೆ ಡಯಟೆಲ್ಲ ಹಾಳಾಗೋಗುತ್ತೆ. ಸೊ ಒಂದು ಚೀಟ್ ಮೀಲಿಂದ ಚೀಟ್ ಡೇ, ಚೀಟ್ ವೀಕೆಂಡೇ ಆಗೋಗುತ್ತೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕಂಪ್ಲೇಂಟ್ ಇದೆ. ಸೊ ನಿಮಗೂ ಅದೇ ರೀತಿ ಇದ್ದರೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಸೊ ವೀಕ್ ಫುಲ್ಲು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ ವೀಕೆಂಡಲ್ಲಿ ನಾನು ಚೀಟ್ ಡೇ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗೋಲ್ಲ. ಯಾಕಂದರೆ ನಮ್ಮ ಮೈಂಡ್ ಹೇಳುತ್ತೆ ಒಂದು ಸಾಕಾಗಲ್ಲ, ಇನ್ನೊಂದು ತಿನ್ನು ಅಂತ. ಅದು ಕಾಮನ್. ಸೊ ನನಗೆ ನನ್ನ ಫ್ಯಾಟ್ ಲಾಸ್ ಜರ್ನಿಯಲ್ಲಿ ಏನು ಹೆಲ್ಪ್ ಮಾಡ್ತು ನಾನು ಹೇಳ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುವಂಥ ಊಟನೆಲ್ಲ ನೀವು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, ಸೊ ವಾರ ಫುಲ್ಲು ಆಗುವಂಥ ಸ್ಟ್ರೆಸ್ಸು ವೀಕೆಂಡಲ್ಲಿ ರಿಸಲ್ಟ್ ತೋರಿಸುತ್ತೆ. ಇನ್ಸ್ಟೆಡ್ 80-20 ರೂಲ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಏನು 80-20 ರೂಲ್ ಅಂದರೆ, ಸೊ ನಿಮ್ಮ ಡಯಟಲ್ಲಿ 80% ಆಫ್ ದ ಟೈಮ್ ನ್ಯೂಟ್ರಿಷಿಯಸ್ ಹೆಲ್ದಿ ಫುಡ್ ಇರೋ ಥರ ನೋಡ್ಕೊಳ್ಳಿ. ಆ್ಯಂಡ್ 20% ಆಫ್ ದ ಟೈಮ್ ನಿಮ್ಮ ಫೇವ್ರೆಟ್ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಹೇಗೆ ಫಾಲೋ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ ಫುಲ್ ಹೆಲ್ದಿಯಾಗಿ ತಿಂದು ವೀಕೆಂಡಲ್ಲಿ ಅನ್ಹೆಲ್ದಿಯಾಗಿ ತಿನ್ನೋದಲ್ಲ. ಸೊ ನಿಮ್ಮ ಡಯಟಲ್ಲಿ ಅಲ್ಲೊಂದು ಸರಿ ಇಲ್ಲೊಂದು ಸರಿ 80-20 ರೂಲ್ನ ಫಾಲೋ ಮಾಡೋ ಥರ ನೋಡ್ಕೊಳ್ಬೇಕು. ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ಡಯಟ್ ಮಾಡೋದು ಒಂದು ಪನಿಷ್ಮೆಂಟ್ ಆಗಬಾರ್ದು ಹೊರತು ನಿಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಭಾಗ ಆಗಬೇಕು. ವೆನ್ ಯು ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ಫ್ಯಾಟ್ ಲಾಸ್ ಆರ್ ವೆಯ್ಟ್ ಲಾಸ್ ಜರ್ನಿ, ಡೆಫಿನೆಟ್ಲಿ ನಿಮಗೆ ಈ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳಲ್ಲ. ನಿಮಗೆ ಏನಾದರೂ ಒಂದು ಪ್ರಾಪರ್ ಗೈಡ್ ಬೇಕು ನಿಮ್ಮ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಜರ್ನಿಗೆ ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಾಳೆ ಸಿಗುವ. ಬಾಯ್.